ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಹೇಗೆ ಚಂಪಾಕಲಿ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನಾನು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ. ಸೊ ಅದಕ್ಕೆ 1 ಲೀಟ್ರಷ್ಟು ಹಾಲನ್ನು ತೊಗೊಂಡಿದ್ದೀನಿ. ನಾನು ಫ್ಯಾಟ್ ಮಿಲ್ಕ್ನ ಬಳಸ್ತಾ ಇದ್ದೀನಿ. ಸೊ ಅಂದರೆ ಗಟ್ಟಿ ಹಾಲನ್ನು ಬಳಸಿದ್ರೆ ಮಾತ್ರ ನಿಮಗೆ ಪನ್ನೀರ್ ಚೆನ್ನಾಗಿ ಬರುತ್ತೆ. ಇಲ್ಲಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಹಾಲು ಬಿಸಿಗಿಟ್ಟಿದ್ದೀನಿ. ಸೊ ಇದು ಹಾಲು ಉಕ್ತಾ ಇದೆ ಅನ್ಬೇಕಾದ್ರೆ ಮತ್ತೆ ಚೌಟಲ್ಲಿ ಚೆನ್ನಾಗಿ ತಿರುಗಿಸಿ ಒಂದು 2 ನಿಮಿಷ ಮತ್ತೆ ಕುದಿಯೋದಕ್ಕಿಟ್ಟು ಇಲ್ಲಿ ನಾನು ನಿಂಬೆಹಣ್ಣಿನ ರಸ ಹಾಕ್ಕೊತಾ ಇದ್ದೀನಿ. ನೀವು ನಿಂಬೆಹಣ್ಣಿನ ರಸ ಇಲ್ಲ ಅಂದರೆ ವಿನೆಗರ್ ಸಹ ಹಾಕ್ಕೋಬೋದು. ಇಲ್ಲಿ ನಾನು ಒಂದು ಅರ್ಧ ಓಳಷ್ಟು ನಿಂಬೆಹಣ್ಣಿನ ರಸನ ಹಿಂಡಿಟ್ಕೊಂಡಿದ್ದೀನಿ. ಸೊ ನಿಮಗೆ ಒಂದೇ ಸಲಿಗೆ ರಸ ಅಷ್ಟು ಹಾಕಬಾರ್ದು, ಸ್ವಲ್ಪನೇ ಅಂದರೆ ಒಂದು 2 ಹನಿಯಷ್ಟು ರಸನ ಹಾಕ್ತಾ ಇದ್ದರೆ ಅದು ಚೆನ್ನಾಗಿ ಬಿಟ್ಕೊಳುತ್ತೆ ಪನ್ನೀರು. ನೋಡ್ತಾ ಇದ್ರಲ್ಲ, ನಾನೀಗ ಆಲ್ರೆಡಿ 2 ಸಲ ಹಾಕಿದ್ದೀನಿ ನಿಂಬೆಹಣ್ಣಿನ ರಸ. ಅದು ಕುದೀತಾ ಇರಬೇಕು, ಹಾಗೆ ಸ್ವಲ್ಪನೇ ತಿರುಗಿಸ್ತಾ ನಿಂಬೆಹಣ್ಣಿನ ರಸನ ಹಾಕ್ತಾ ಇರಬೇಕು. ಇದು ಗಟ್ಟಿ ಹಾಲು ನೀವು ಬಳಸೋದ್ರಿಂದ ಪನ್ನೀರ್ ಜಾಸ್ತಿ ಬರುತ್ತೆ. ಇದು ಪ್ಯಾಕೆಟ್ ಹಾಲು ಅಂದರೆ ಆರೆಂಜ್ ಕಲರ್ ಪ್ಯಾಕೆಟ್ ಹಾಲು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಬ್ಲೂ ಕಲರ್ ಪ್ಯಾಕೆಟ್ ಹಾಲಾದರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ. ಕೆನೆ ಇದೆಲ್ಲ ಪನ್ನೀರೆಲ್ಲ ಜಾಸ್ತಿ ಬರೋದಿಲ್ಲ. ಸೊ ನೀವು ಹಾಲಿಲ್ಲ ಅಂದ್ರೂ ಪನ್ನೀರ್ ತೊಗೊಂಡು ಬಂದೂ ಸಹ ಇದನ್ನು ಸ್ವೀಟ್ನ ಮಾಡ್ಬೋದು. ಮನೇಲಿ ಹಾಲಿಲ್ಲ ಆದರೂ ನಾವು ಚಂಪಾಕಲಿ ಮಾಡಬೇಕು ಅಂದರೆ ಪನ್ನೀರನ್ನ ತೊಗೊಂಡು ಬಂದು ಮಾಡ್ಬೋದು. ಈಗ ನೋಡ್ತಾ ಇದ್ರಲ್ಲ, ಇದು ಹಾಲು ಒಡಿತಾ ಇದೆ. ಈಗಲೇ ತಕ್ಷಣಕ್ಕೆ ಆಫ್ ಮಾಡಬಾರ್ದು. ಇನ್ನೂ ಜಾಸ್ತಿ ಅಂದರೆ ನೀರು ಒಂದು ಕಡೆಗೆ ಹೋಗಬೇಕು, ಇದು ಪನ್ನೀರೆಲ್ಲ ಒಂದು ಕಡೆಗೆ ಹೋಗಬೇಕು. ಆಗ ಮಾತ್ರ ಇದು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ನೋಡ್ತಾ ಇದ್ರಲ್ಲ, ಸೊ ರೆಡಿಯಾಗಿದೆ ಪನ್ನೀರು. ಈಗ ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಜಾರ್ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಕಾಟನ್ ಬಟ್ಟೆನ ಬಳಸ್ತಾ ಇದ್ದೀನಿ. ಕಾಟನ್ ಬಟ್ಟೆ ಮೇಲೆ ಅದನ್ನು ಸೋಸ್ಕೊತಾ ಇದ್ದೀನಿ. ಈಗ ನೀರೆಲ್ಲ ಹೋಗ್ಬಿಟ್ಟು ಪನ್ನೀರ್ ಅಷ್ಟೇ ಉಳ್ಕೊಳುತ್ತೆ. ಈಗ ಇದನ್ನು ನಾನು ಬಟ್ಟೆನ ಸುತ್ತಬಿಟ್ಟು ನೀರೆಲ್ಲ ಹೋಗೋ ಥರಕ್ಕೆ ಅಂದರೆ ಗಟ್ಟಿಯಾಗಿ ಹಿಂಡಬೇಕು. ನೀರಿನ ಅಂಶ ಎಲ್ಲ ಹೋಗಿದೆ. ಸೊ ಈಗ ನಾನು ಬಟ್ಟೆ ತೆಗೆದ್ಬಿಟ್ಟು ಇದರಲ್ಲಿ ಇನ್ನೂ ಸ್ವಲ್ಪ ಹುಳಿ ಅಂಶ ಇರುತ್ತೆ ಅನ್ನೋದಕ್ಕೋಸ್ಕರ ಇದಕ್ಕೆ ತಣ್ಣೀರು ಹಾಕ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ ನೀರು ಹಾಕಿ ವಾಶ್ ಮಾಡ್ತಾ ಇದ್ದೀನಿ. ನೀವು ಇದನ್ನು ಹೀಗೆ ಬಳಸಿದ್ರೆ ಸೊ ಸ್ವೀಟ್ ಹುಳಿಯಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ 1-2 ಸಲ ಆದರೂ ಇದನ್ನು ನೀಟಾಗಿ ವಾಶ್ ಮಾಡಬೇಕಾಗತ್ತೆ. ವಾಶ್ ಮಾಡಿ ಮತ್ತೆ ನೀರಿನ ಅಂಶ ಹೋಗೋ ಥರ ಚೆನ್ನಾಗಿ ಹಿಂಡಬೇಕು. ಇದನ್ನು ಹಿಂಡ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಇಟ್ಟರೆ ನೀರಿನ ಅಂಶ ಏನಾದರೂ ಇದ್ರೂ ಹೋಗುತ್ತೆ. ಅದು ಪನ್ನೀರ್ ರೆಡಿಯಾಗಿದೆ. ಸೊ ನಾನು ಒಂದು ತಟ್ಟೆಯಲ್ಲಿ ಅದು ಪನ್ನೀರನ್ನ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಪುಡಿ ಮಾಡಿಬಿಟ್ಟು ಚೆನ್ನಾಗಿ ನಾದಬೇಕು. ಇದಕ್ಕೆ ನಾನು 1 ಸ್ಪೂನಷ್ಟು ಮೈದಾ ಹಿಟ್ಟು ಹಾಗೆ ಅರಿಶಿನ ಬಳಸ್ತಾ ಇದ್ದೀನಿ ಕಲರ್ಗೋಸ್ಕರ. ಸೊ ನೀವು ಕಲರ್ ಬೇಡ ಅಂದರೆ ನೀವು ಹಾಗೇನೂ ವೈಟ್ ಕಲರಲ್ಲೂ ಸಹ ಮಾಡ್ಬೋದು. ಕೆಲವರು ಫುಡ್ ಕಲರ್ನ ಬಳಸ್ತಾರೆ. ಸೊ ನಾನಿಲ್ಲಿ ಯಾವುದೇ ಥರ ಫುಡ್ ಕಲರ್ನ ಬಳಸ್ತಾ ಇಲ್ಲ. ಮೈದಾ ಹಿಟ್ಟನ್ನು ಏನಕ್ಕೆ ಬಳಸ್ತಾ ಇದ್ದೀನಿ ಅಂದರೆ, ಸೊ ನಾವು ಉಂಡೆ ಮಾಡಿ ನೀರಲ್ಲಿ ಅಂದರೆ ಸಕ್ಕರೆ ನೀರಲ್ಲಿ ಕುದಿಸ್ಬೇಕಾದ್ರೆ ಅದೇನಾಗುತ್ತೆ, ಒಡ್ಕೊಬಿಡುತ್ತೆ. ಸೊ ಅದು ಒಡ್ಕೋಬಾರ್ದು ಅನ್ನೋದಕ್ಕೋಸ್ಕರ ನಾನು 1 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಇದನ್ನು ಅಂಗೈಯಲ್ಲೇ ಚೆನ್ನಾಗಿ ನಾದಬೇಕಾಗತ್ತೆ. ಒಂದು 10 ನಿಮಿಷ ಆದರೂ ನಾದಬೇಕಾಗತ್ತೆ. ಇದನ್ನು ಚೆನ್ನಾಗಿ ನಾದಲಿಲ್ಲ ಅಂದರೆ ನಮಗೆ ಚಂಪಾಕಲಿ ಸರಿಯಾಗಿ ಬರೋದಿಲ್ಲ. ನಿಮಗೆ ಚಂಪಾಕಲಿ ರೆಡಿಯಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಓಕೆ ಈಗ ಸ್ವಲ್ಪ ಹೊತ್ತು ನಾದಿದ್ದೀರಾ, ಒಂದು ಉಂಡೆ ಶೇಪಲ್ಲಿ ಮಾಡಿ ನೋಡಿ. ಅದು ಉಂಡೆ ಮಾಡಿದ್ಮೇಲೆ ಅದು ನಿಮಗೆ ಗೊತ್ತಾಗುತ್ತೆ. ಅಂದರೆ ಪುಡಿ ಥರ ಆದರೆ ಅದು ಇನ್ನೂ ರೆಡಿಯಾಗಿಲ್ಲ ಅಂತ. ನೋಡ್ತಾ ಇದ್ರಲ್ಲ, ಸೊ ಈಗ ರೆಡಿಯಾಗಿದೆ ಚಂಪಾಕಲಿ. ಈಗ ನಾನು ಸಿಲಿಂಡರ್ ಶೇಪಲ್ಲಿ ಮಾಡ್ತಾ ಇದ್ದೀನಿ. ನೀವು ರೌಂಡಾಗೂ ಸಹ ಮಾಡ್ಕೋಬೋದು ಅಥವಾ ಅಗಲವಾಗಿಯೂ ಸಹ ಮಾಡ್ಕೋಬೋದು. ನಿಮಗೆ ಇದನ್ನು ಚಂಪಾಕಲಿ ಥರನೂ ಮಾಡ್ಕೋಬೋದು. ಇದನ್ನೇ ನೀವು ನೀರಲ್ಲಿ ಕುದಿಸಿ ಮಾಡಿ ರಸಗುಲ್ಲ ಥರನೂ ಮಾಡ್ಕೋಬೋದು. ರಸಗುಲ್ಲನೂ ಆಲ್ಮೋಸ್ಟ್ ಇದೇ ಥರನೇ ಮಾಡ್ತಾರೆ. ನೋಡ್ತಾ ಇದ್ದಾರಲ್ಲ ಎಷ್ಟು ಸಾಫ್ಟ್ ಟೆಕ್ಸ್ಚರ್ ಬಂದಿದೆ ಅಂತ. ಈ ಥರ ಆಗೋವರೆಗೂ ಚೆನ್ನಾಗಿ ನಾದಬೇಕು. 10 ನಿಮಿಷದವರೆಗೂ ಏನಕ್ಕೆ ನಾದಬೇಕು ಅಂದರೆ ಇಷ್ಟು ಸಾಫ್ಟಾಗಿ ಟೆಕ್ಸ್ಚರ್ ಬರಬೇಕು. ಇಲ್ಲ ಅಂದರೆ ಸಕ್ಕರೆ ನೀರಲ್ಲಿ ಕುದಿಸ್ಬೇಕಾದ್ರೆ ಸೊ ಇದು ನಿಮಗೆ ಒಡೆದೋಗ್ಬಿಡುತ್ತೆ. ಚಂಪಾಕಲಿ ಏನು ಮಾಡಬೇಕು ಅಂದ್ಕೊಂಡಿದ್ರೆ ಸೊ ಅದು ಕೆಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ನಾನು ಒಂದು ಪಾತ್ರೆ ಬಿಸಿಗಿಟ್ಟಿದ್ದೀನಿ. ಸೊ ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ಸಕ್ಕರೆ ಹಾಗೆ ಒಂದು 2.5 ಲೋಟದಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ.
ನಿಮಗೆ ಕೆಲವರು ಹೇಳ್ಬೋದು, ಸೊ 1 ಲೋಟಕ್ಕೆ 1.5 ಲೋಟದಷ್ಟು ಸಕ್ಕರೆನ ಬಳಸಿ ಅಂತ. ಸೊ ಅದು ಗಟ್ಟಿ ಪಾಕ ಆಗಿಬಿಡುತ್ತೆ. ಸೊ ಅದಕ್ಕೆ ಅಷ್ಟು ಕಮ್ಮಿ ಬಳಸಬೇಡಿ. ಅದು ಪಾಕ ಹೇಗಿರಬೇಕು ಅಂದರೆ ತುಂಬ ತೆಳುವಾದ ಪಾಕ ಇರಬೇಕು. ಗಟ್ಟಿ ಪಾಕ ಆದರೆ ಅದು ಮೇಲ್ಗಡೆ ಮಾತ್ರ ಸಕ್ಕರೆ ಪಾಕ ಹೀರ್ಕೊಂಡಿರುತ್ತೆ, ಒಳಗಡೆ ಸಕ್ಕರೆ ಪಾಕ ಹೀರ್ಕೊಳೋದಿಲ್ಲ. ಅದಕ್ಕೋಸ್ಕರ ನೀವು ಯಾವಾಗಲೂ ಸ್ವಲ್ಪ ತೆಳುವಾದ ಪಾಕ ಮಾಡಬೇಕು. ಈಗ ಸಕ್ಕರೆ ಕರಗ್ತಿದ್ದಂಗೆ ನೀವು ಅದನ್ನು ಚಂಪಾಕಲ್ಲಿ ನಾವೇನು ರೆಡಿ ಮಾಡಿದ್ದೀವಲ್ಲ, ಸೊ ಅದನ್ನು ಅದಕ್ಕೆ ಹಾಕಿ ಕುದಿಯೋಕ್ಕಿಡಬೇಕು. ನೀವು ಪೂರ್ತಿ ಸಕ್ಕರೆ ಕರಗಿ ಅದು ಗಟ್ಟಿ ಪಾಕ ಬರೋವರೆಗೂ ಬಿಟ್ಕೋಬಾರ್ದು. ಸಕ್ಕರೆ ಕರಗ್ತಿದ್ದಂಗೆ ಇಮಿಡಿಯೇಟಾಗಿ ಅದನ್ನು ಹಾಕ್ಬಿಡಬೇಕು. ನಾನೊಂದು ಪ್ಲೇಟ್ ಮುಚ್ಚಿಟ್ಟು ಒಂದು 15 ನಿಮಿಷ ಇದನ್ನು ಕುದಿಸ್ಕೊತಾ ಇದ್ದೀನಿ. ಈಗ ನೋಡ್ತಾ ಇದ್ದಾರಲ್ಲ, ಇದು ರೆಡಿಯಾಗಿದೆ. ಈಗ ನಾನು ಒಂಚೂರು ಅಗ್ಲಗ್ಲ ತೆಗಿಯೋದು, ಓಪನ್ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ಕರೆಕ್ಟಾಗಿ ಒಂದು 15 ನಿಮಿಷ ಇದನ್ನು ಕುದಿಸ್ಕೊಳ್ಳಿ. ಇದು ಸಕ್ಕರೆ ಎಲ್ಲ ಅದಕ್ಕೆ ಹೀರ್ಕೊಳುತ್ತೆ. ನೀವು ಪದೇ ಪದೇ ನೀವು ಸ್ಪೂನಲ್ಲಿ ಎಲ್ಲ ಅನ್ನಕ್ಕೆ ಹೋಗಬಾರ್ದು, ಅದು ಎಲ್ಲರೂ ಒಡ್ಕೊಬಿಡುತ್ತೆ. ಸೊ ಅದಕ್ಕೋಸ್ಕರ ನಿಧಾನಕ್ಕೆ ಇದನ್ನು ಒಂದು ತಿರುವಾಕ್ಬೇಕಾಗತ್ತೆ. ಅಂದರೆ ಕೆಳಗಡೆ ಪಾಕ ಹೀರ್ಕೊಂಡಿರುತ್ತೆ ಅಥವಾ ಮೇಲ್ಗಡೆ ಹೀರ್ಕೊಂಡಿಲ್ಲ ಅಂತ ಅನಿಸಿದ್ರೆ ಕೆಳಗೆ ಮೇಲೆ ಒಂದು ಸ್ವಲ್ಪ ಮಾಡಿ ಅಷ್ಟೇ. ಇದು ರೆಡಿಯಾಗಿದೆ. ಸೊ ಈಗ ಇದನ್ನು ನಾನು ಸ್ಟವ್ನ ಆಫ್ ಮಾಡಿ ಒಂದು ಬೌಲಲ್ಲಿ ತೆಗೆದಿಡ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಆರಬೇಕು, ಆಮೇಲೆ ಮಾತ್ರ ಇದು ಬಳಸೋಕ್ಕಾಗೋದು. ಒಂದು 4 ಅವರ್ಸ್ ಆದರೂ ಫ್ರಿಜ್ಜಲ್ಲಿ ಇಡಿ ಅಥವಾ ಕಡೆಗಾದರೂ ಇಡಿ. ಈ ಚಂಪಾಕಲ್ಲಿಗೆ ಸ್ಟಫಿಂಗ್ ನಾವು ಕೋವಾ ಮಾಡ್ಕೊತೀವಿ. ಸೊ ಅದು ಕೋವಾ ಮಿಲ್ಕ್ ಪೌಡರ್ ಇಲ್ಲ ಅಂದರೆ ನಾವು ಹಾಲಿಂದನೇ ಮಿಲ್ಕ್ ಪೌಡರ್ನ ಮಾಡ್ಕೋಬೋದು. ಸೊ ನಾನು ಹಾಲನ್ನು ಬಳಸಿ ಮಿಲ್ಕ್ ಪೌಡರ್ನ ಮಾಡ್ಕೊತಾ ಇದ್ದೀನಿ. ನಾನು 1 ಲೀಟ್ರಷ್ಟು ಹಾಲನ್ನು ತೊಗೊಂಡು ಕಾಯಕ್ಕಿಟ್ಟಿದ್ದೀನಿ. ಸೊ ನೋಡ್ತಾ ಇದ್ರಲ್ಲ, ಕೆನೆ ಬರ್ತಾ ಇದೆ ಮೇಲ್ಗಡೆ. ಇದು ಕೆನೆ ಬರ್ತಾ ಇರಬೇಕಾದ್ರೆ ಸೈಡಲ್ಲೆಲ್ಲ ಇರುತ್ತಲ್ವ, ಸೊ ಅದನ್ನು ಹಂಗೆ ತಿರುಗಿಸಿ ಚೆನ್ನಾಗಿ ಇನ್ನೂ ಸ್ವಲ್ಪ ಹೊತ್ತು ಕುದಿಸ್ಬೇಕು. ಹೇಗೆ ಅಂದರೆ 1 ಲೀಟ್ರಷ್ಟು ಹಾಲು ಅರ್ಧ ಲೀಟ್ರಷ್ಟು ಹಾಲು ಆಗಬೇಕು, ಅಲ್ಲೇವರೆಗೂ ಇದನ್ನು ಕುದಿಸ್ಕೊತಾ ಇರಬೇಕು. ಹಾಗೆ ಅದನ್ನು ಹಾಗೆ ಕುದಿಯೋದಕ್ಕೆ ಬಿಟ್ಟು ಬಿಡಬಾರ್ದು, ಅದನ್ನು ತಿರುಗಿಸ್ತಾ ಇರಬೇಕು. ಸುತ್ತ ಎಲ್ಲ ಪಾತ್ರೆ ಸುತ್ತ ಎಲ್ಲ ಹೀಗೆ ಅಂಟ್ಕೊಂಡಿರುತ್ತಲ್ಲ, ಸೊ ಅದನ್ನೆಲ್ಲದನ್ನು ಅದು ಹಾಲಿಗೆ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ಬೇಕಾಗತ್ತೆ. ಈ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಅಷ್ಟೇ, ಅಂದರೆ 1 ಡ್ರಾಪ್ ಅಥವಾ 2 ಡ್ರಾಪ್ಸ್ ಅಷ್ಟು ನಿಂಬೆಹಣ್ಣಿನ ರಸನ ಹಾಕಬೇಕು. ನಿಂಬೆಹಣ್ಣಿನ ರಸ ಇಲ್ಲ ಅಂದ್ರೂ ವಿನೆಗರ್ನ ಬಳಸ್ಬೋದು. ನೀವು ಯಾವಾಗ ನಿಂಬೆಹಣ್ಣಿನ ರಸ ಹಾಕಬೇಕು ಅಂದರೆ ಫಸ್ಟಿಗೆ ಹಾಲು ಕಾಯಿಸ್ತಿದ್ದಂಗೆ ನಿಂಬೆಹಣ್ಣಿನ ರಸ ಹಾಕಬಾರ್ದು. ಪನ್ನೀರಿಗೆ ಮಾತ್ರ ಹಾಲು ಸ್ವಲ್ಪ ಕಾಯ್ತಿದ್ದಂಗೆ ನಾವು ನಿಂಬೆಹಣ್ಣಿನ ರಸನ ಹಾಕ್ತೀವಿ. ಆದರೆ ನಾವಿಲ್ಲಿ ಹಾಲಿನ ಪೌಡ್ರು ಅಥವಾ ಕೋವಾ ಮಾಡಬೇಕಾದ್ರೆ ನೀವು ಚೆನ್ನಾಗಿ ಸ್ವಲ್ಪ ಮಂದಕ್ಕೆ ಬಂದಿದೆ ಹಾಲು ಅಂದಾಗ ಮಾತ್ರ ಹಾಕಬೇಕು. ಇಲ್ಲ ಅಂದರೆ ಹಾಲು ಒಂದು ಕಡೆಗೆ ಪನ್ನೀರ್ ಒಂದು ಕಡೆಗೆ ಅನ್ನೋ ಥರಕ್ಕೆ ಆಗಿಬಿಡುತ್ತೆ, ಸ್ವೀಟು ಚೆನ್ನಾಗಿ ಬರೋದಿಲ್ಲ. ಹಾಲಿನ ಪೌಡ್ರ್ ಮಾಡಬೇಕಂದ್ರೂ ತುಂಬ ಪೇಷನ್ಸ್ ಬೇಕು. ಸೊ ಯಾಕಂದರೆ ಇದು ಸ್ವಲ್ಪ ಲೇಟ್ ಆಗುತ್ತೆ ಆಗೋದು. ಈಗ ನೋಡ್ತಾ ಇದ್ರಲ್ಲ, ಮತ್ತೆ ಇನ್ನೂ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. 1 ಡ್ರಾಪ್ 2 ಡ್ರಾಪ್ ಅನ್ನೋ ಥರಕ್ಕಷ್ಟೇ ನಿಂಬೆಹಣ್ಣಿನ ರಸ ಹಾಕ್ಕೋಬೇಕು. ನಿಂಬೆಹಣ್ಣಿನ ರಸ ಇಲ್ಲ ಅಂದರೂ ಇದಕ್ಕೆ ವಿನೆಗರ್ ಸಹ ಬಳಸ್ಬೋದು ನೀವು. ಇದನ್ನು ಚೆನ್ನಾಗಿ ತಿರುಗಿಸ್ತಾ ಇರಬೇಕಾಗುತ್ತೆ, ಇಲ್ಲ ಅಂದರೆ ಅದು ಹಾಲು ಒಡ್ದಂಗೆ ಆಗಿಬಿಡುತ್ತೆ. ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀವಿ ಅಂದಾಗ ಇದು ಕುದಿತಾ ಇರಬೇಕಾದ್ರೆ ಸೈಡೆಲ್ಲ ಅಂದ್ಕೊತಾನೇ ಇರಬೇಕು. ಈಗ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಗಟ್ಟಿ ಬರ್ತಾ ಇದೆ ಹಾಲು. ಯಾವುದೇ ಕಾರಣಕ್ಕೂ ಜೋರು ಉರಿಯಲ್ಲಿ ಇಟ್ಟು ಇದನ್ನು ಕುದಿಸ್ಬಾರ್ದು. ಮೀಡಿಯಮ್ ಫ್ಲೇಮಲ್ಲಿಟ್ಟೆ ಇದನ್ನು ಅರ್ಧದಷ್ಟು ಆಗೋವರೆಗೂ ಕುದಿಸ್ಬೇಕು. ನೋಡ್ತಾ ಇದ್ದೀರಲ್ಲ, ಈಗ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಇದು ಇನ್ನೂ ಗಟ್ಟಿಗಾಗಬೇಕು. ಇದನ್ನು ಅಲ್ಲೇವರೆಗೂ ಕುದಿಸ್ಕೋಬೇಕು. ಯಾವ ಥರ ಅಂದರೆ ತಳ ಬಿಡೋಷ್ಟುವರೆಗೂ ಆಗಬೇಕು, ಅಲ್ಲೇವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಆಲೆ ಗಟ್ಟಿ ಆಗಿಬಿಟ್ಟಿದೆ, ಸ್ವಲ್ಪ ನೀರಷ್ಟೇ ಉಳ್ಕೊಂಡಿದೆ. ಈ ಥರ ಇದ್ದಾಗ ತಕ್ಷಣಕ್ಕೆ ಸಕ್ಕರೆ ಹಾಕಬಾರ್ದು ನೀವು. ಇನ್ನೂ ಸ್ವಲ್ಪ ಆ ನೀರಿನ ಅಂಶ ಪೂರ್ತಿ ಹೋಗೋವರೆಗೂ ಇದು ಸಕ್ಕರೆ ಹಾಕಬಾರ್ದು. ಈಗ ಇದು ನೀರಿನ ಅಂಶ ಹೋಗ್ತಾ ಇದೆ ನೋಡಿ, ಈಗ ಸಕ್ಕರೆ ಹಾಕಬೇಕು. ಇದಕ್ಕೆ ನೀವು ನೋಡ್ಕೊಂಡು ಸಕ್ಕರೆ ಹಾಕಿ, ಜಾಸ್ತಿ ಹಾಕಬೇಡಿ. ನಾನಿಲ್ಲಿ ಹಾಲಿನ ಪೌಡ್ರ್ ಮಾಡೋದಕ್ಕೆ ಏನಕ್ಕೆ ಸಕ್ಕರೆ ಹಾಕ್ತಾ ಇದ್ದೀನಿ ಅಂದರೆ, ಸೊ ಇದು ಗಟ್ಟಿಗಾದರೆ ನಾವು ಏನು ಪುಡಿ ಮಾಡ್ತೀವಲ್ಲ, ಸೊ ಆವಾಗ ನೈಸ್ ಪುಡಿ ಬರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಬರೀ ಪನ್ನೀರಿಂದ ಒಂದೇಯಿಂದ ನಾವು ಪುಡಿನ ಮಾಡೋಕ್ಕಾಗಲ್ಲ, ಹಾಲಿನ ಪೌಡ್ರನ್ನ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಸಕ್ಕರೆ ಹಾಕ್ತಾಯಿದ್ದೀನಿ. ಇದು ಪೂರ್ತಿ ಗಟ್ಟಿಗಾಗಬೇಕು ಅನ್ನೋದಕ್ಕೋಸ್ಕರ. ಈಗ ಇದು ರೆಡಿಯಾಗಿದೆ. ನಾನು ಇದನ್ನು ಸ್ಟವ್ ಆಫ್ ಮಾಡಿ ಒಂದು ಬಟ್ಲಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಕಂಪ್ಲೀಟಾಗಿ ಕೂಲ್ ಡೌನ್ ಆಗೋಕ್ಕೆ ಬಿಡಬೇಕು. ಈಗ ಇದು ಬಟ್ಲಲ್ಲಿ ಕಂಪ್ಲೀಟಾಗಿ ಕೂಲ್ ಡೌನ್ ಆದಮೇಲೆ ಸೊ ನೋಡಿ ಈ ಥರ ಪುಡಿ ಪುಡಿಯಾಗಿ ಬರುತ್ತೆ.
ಈಗ ಇದನ್ನು ನೀವು ಮಿಕ್ಸಿಗೆ ಹಾಕಬೇಕು, ಕಂಪ್ಲೀಟಾಗಿ ಕೂಲ್ ಡೌನ್ ಆಗಬೇಕು. ಸೊ ನೀವು ಫ್ರಿಜ್ಜಲ್ಲಾದರೂ ಇಡ್ಬೋದು ಅಥವಾ ಬಿಸಿಲಲ್ಲಾದರೂ ಇಡ್ಬೋದು. ಬಿಸಿಲಿಲ್ಲ ಅಂದರೆ ನೀವು ಫ್ರಿಜ್ಜಲ್ಲಿ ಒಂದು 2 hours ಇಟ್ಟರೆ ಇದು ಗಟ್ಟಿಗಾಗುತ್ತೆ. ಈಗ ಇದನ್ನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಮಾಡಬೇಕಾಗತ್ತೆ. ಒಂದೇ ಸಲಿಗೆ ಜಾಸ್ತಿ ಹಾಕಿದ್ರೆ ಸೊ ಅದು ಎಣ್ಣೆ ಅಂಶ ಬಿಟ್ಕೊಂಡಂಗೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನೀವು ಅಷ್ಟು ಒಂದೇ ಸಲಿಗೆ ಹಾಕಬಾರ್ದು, ಸ್ವಲ್ಪನೇ ಮಿಕ್ಸಿಗೆ ಹಾಕಬೇಕು. ನಾನು ಮತ್ತೆ ಇದನ್ನು 2 hours ಬಿಸಿಲಿಗೆ ಇಡ್ತಾ ಇದ್ದೀನಿ. ಈಗ ಇದಾಗಿದೆ. ಅದು ಫ್ರಿಜ್ಜಲ್ಲಾದರೂ ಇಡ್ಬೋದು, ಹಾಗೆ ಬಿಸಿಲಲ್ಲಾದರೂ ಇಡ್ಬೋದು. ಈಗ ಇದನ್ನು ನಾನು ಮತ್ತೆ ಮಿಕ್ಸಿ ಮಾಡ್ತಾ ಇದ್ದೀನಿ. 1, 2 ಅಥವಾ 3 times ಆದರೂ ನೀವು ಮಿಕ್ಸಿ ಮಾಡಬೇಕು. ಏನಕ್ಕೆ ಅಂದರೆ ನೀವು ಹೊರಗಡೆ ತೊಗೊಂಡಾಗ ಹೇಗಿರುತ್ತಲ್ಲ ಹಾಲಿನ ಪೌಡ್ರು, ಸೊ ಆ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಂದರೆ ನೀವು 2-3 times ಆದರೂ ಇದನ್ನು ಮಿಕ್ಸಿ ಮಾಡಬೇಕು. ಈಗ ನಾನು ಇದು ರೆಡಿಯಾಗಿದೆ. ಸೊ ಇದನ್ನು ರೆಡಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಕಡೆಗಿಟ್ಟಿದ್ದೀನಿ. ಅಂದರೆ ಒಂದು 1/2 hour 1 hour ಆದರೂ ಕಡೆಗಿಡಬೇಕು. ಮಿಕ್ಸಿ ಮಾಡ್ತಿದ್ದಂಗೆ ಇಮಿಡಿಯೇಟಾಗಿ ನೀವು ಬಾಟಲ್ಗೆ ಹಾಕಿಡಬಾರ್ದು, ಸ್ಟೋರೇಜ್ ಮಾಡಬಾರ್ದು. ಅದಕ್ಕೋಸ್ಕರ ಅದು ಹಾಗೆ ಸ್ಟೋರೇಜ್ ಮಾಡಿಬಿಟ್ರೆ ಮಿಕ್ಸಿ ಮಾಡ್ತಿದ್ದಂಗೆ ಬೇಗ ಕೆಟ್ಟೋಗ್ಬಿಡುತ್ತೆ ಹಾಲಿನ ಪೌಡರ್. ಅದಕ್ಕೋಸ್ಕರ ಅಷ್ಟೇ. ಈಗ ನೋಡ್ತಾ ಇದ್ದಾರಲ್ಲ, ನಾನು ಹಾಲಿನ ಪೌಡರ್ನ ಒಂದು ಡಬ್ಬಿಯಲ್ಲಿ ಹಾಕಿಟ್ಟಿದ್ದೀನಿ. ಈಗ ಇದನ್ನು ನೀವು ಏನಕ್ಕಾದರೂ ಬಳಸ್ಕೋಬೋದು. ಯಾವುದೇ ಥರ ಸ್ವೀಟ್ ಮಾಡೋಕ್ಕೂ ಸಹ ಇದನ್ನು ಬಳಸ್ಕೋಬೋದು. ಇಲ್ಲಿ ನಾನು ಚಂಪಾಕಲಿಗೆ ಸ್ಟಫಿಂಗ್ ಅಂದರೆ ಕೋವನ ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ. ಅಂದರೆ ಒಂದು ಸಣ್ಣ ಟೀ ಕುಡಿಯೋ ಗ್ಲಾಸಿನಷ್ಟು ಹಾಲನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಬಿಸಿ ಆದಮೇಲೆ ನಾವು ಒಂದು 3-4 ಸ್ಪೂನ್ ಅಷ್ಟು, ಅಂದರೆ ನಾವು ಎಷ್ಟು ಚಂಪಾಕಲಿ ಮಾಡ್ಕೊಂಡಿರ್ತೀವಿ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೀವು ರೆಡಿ ಮಾಡಿಕೊಂಡ್ರೆ ಸಾಕು. ಒಂದೇ ಸಲಿಗೆ ನಾನೀಗ ಒಂದು 4 ಸ್ಪೂನಷ್ಟು ಹಾಲಿನ ಪೌಡರ್ ಹಾಕ್ತಿದ್ದೀನಿ. ಅಂದರೆ ಒಂದೇ ಸಲಿಗೆ ಹಾಕಬಾರ್ದು, ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ. ಎಲ್ಲೂ ಗಂಟಾಗಬಾರ್ದು. ಇದು ಸಾಫ್ಟಾಗಿ ಬರಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಒಂದು 4 ಸ್ಪೂನಷ್ಟು ಹಾಲಿನ ಪೌಡರ್ನ ಹಾಕಿದ್ದೀನಿ. ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬಿಸಿ ಮಾಡ್ತಾ ಇದ್ದೀನಿ. ನೋಡಿ, ಇದು ಕಂಪ್ಲೀಟಾಗಿ ತಳ ಬಿಡಬೇಕು, ಹಾಗೆ ಎಲ್ಲೂ ಸೀಬಾರ್ದು. ಅದಕ್ಕೋಸ್ಕರ ಚೆನ್ನಾಗಿ ಕೈ ಆಡಿಸ್ಬೇಕು ಇದನ್ನು. ನಾವು ನಮ್ಮ ಮನೇಲಿ ಹಸುನ ಸಾಕ್ಕೊಂಡಿದ್ದೀವಿ. ಸೊ ಹಾಲು ಎಕ್ಸ್ಟ್ರಾ ಇದೆ ಅನ್ನೋದಕ್ಕೋಸ್ಕರ ನಾನು ಹಾಲಿಂದನೇ ಚಂಪಾಕಲಿ ಹಾಗೆ ಹಾಲಿನ ಪೌಡರು ಎಲ್ಲ ರೆಡಿ ಮಾಡಿದ್ದೀನಿ. ಸೊ ನಿಮಗೆ ಇಷ್ಟೊಂದೆಲ್ಲ ಲಾಂಗ್ ಪ್ರೊಸೀಜರ್ ಅನಿಸುತ್ತೆ ಅನ್ನೋದಾದರೆ ನೀವು ಹೊರಗಡೆ ಪನ್ನೀರನ್ನ ತೊಗೊಂಡು ಸಹ ನೀವು ಚಂಪಾಕಲಿ ಮಾಡ್ಬೋದು, ಹಾಗೆ ನೀವು ಹಾಲಿನ ಪೌಡರು ಸಹ ಮಾಡ್ಕೋಬೋದು. ಈಗ ನೋಡ್ತಾ ಇದ್ದೀರಲ್ವ, ಸೊ ಇದು ತಳ ಬಿಡ್ತಾ ಇದೆ ಸ್ವಲ್ಪನೇ. ಇದು ಆಲ್ಮೋಸ್ಟ್ ಮಿಲ್ಕ್ ಮೇಡ್ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಬಿಡಬೇಕು. ಈಗ ನೋಡ್ತಾ ಇದ್ರಲ್ಲ, ಇದು ಕನ್ಸಿಸ್ಟೆನ್ಸಿ ಬರ್ತಾ ಇದೆ. ಹಿಂಗೆ ಬಂದಮೇಲೆ ಸೊ ಸ್ಟವ್ ಆಫ್ ಮಾಡಿ ಕಂಪ್ಲೀಟಾಗಿ ಇದು ಕೂಲ್ ಡೌನ್ ಆಗೋಕ್ಕೆ ಬಿಡಬೇಕು. ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಾತ್ರ ಸ್ವಲ್ಪ ಗಟ್ಟಿ ಆಗುತ್ತೆ, ಆವಾಗ ಬಳಸಬೇಕು. ಈಗ ಇದು ಒಂದು 4 hours ಕಡೆಗಿಟ್ಟಿದ್ದೆ ಚಂಪಾಕಲಿನ. ಸೊ ಫ್ರಿಜ್ಜಲ್ಲೂ ಸಹ ಇಡ್ಬೋದು ನೀವು. ಇದನ್ನು ಹೀಗೆ ಬಳಸಬಾರ್ದು. ಇದನ್ನು ಪೂರ್ತಿ ಒಂದು ಪ್ಲೇಟಲ್ಲಿ ತೊಗೊಂಡು ಆಮೇಲೆ ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಒಂದು ಸ್ವಲ್ಪ ಚೆರ್ರಿ ಹಣ್ಣನ್ನು ತೊಗೊಂಡಿದ್ದೀನಿ. ಸೊ ಒಂದು ಚೆರ್ರಿ ಹಣ್ಣಲ್ಲಿ 4 ಪೀಸ್ ಮಾಡಿದ್ದೀನಿ. ಹಾಗೆ ಒಂದು ಪ್ಲೇಟಲ್ಲಿ ನಾನೇನು ರೆಡಿ ಮಾಡ್ಕೊಂಡಿದ್ನಲ್ಲ, ಸೊ ಆ ಕೋವನ ಇಟ್ಕೊಂಡಿದ್ದೀನಿ. ತುಂಬ ಸಾಫ್ಟಾಗಿ ಬರುತ್ತೆ. ಸೊ ನೀವು ಆವಾಗ ನೀವೇನು ಪುಡಿ ಹಾಕ್ತಿದ್ದಂಗೆ ನೀಟಾಗಿ ಮಿಕ್ಸ್ ಮಾಡಿದ್ರೆ ಅದು ಸಾಫ್ಟಾಗಿ ಬರುತ್ತೆ. ಒಂದೇ ಸಲಿಗೆ ಪುಡಿ ಅಷ್ಟು ಹಾಕ್ಬಿಟ್ಟು ಹಾಲಲ್ಲಿ ಮಿಕ್ಸ್ ಮಾಡಿದ್ರೆ ಗಂಟು ಆದಂಗೆ ಆಗುತ್ತೆ. ಅದಕ್ಕೆ ಈಗ ನೋಡ್ತಾ ಇದ್ರಲ್ಲ, ಸೊ ಇದನ್ನು ಚಂಪಾಕಲಿನ ಮಧ್ಯದಲ್ಲಿ ಕಟ್ ಮಾಡಿ ಆ ಕೋವನ ಇಟ್ಬಿಟ್ಟು ಚೆರ್ರಿ ಹಣ್ಣಿಟ್ಟರೆ ಚಂಪಾಕಲಿ ರೆಡಿ ಆಗುತ್ತೆ. ಮನೆಯಲ್ಲೇ ತುಂಬ ಸುಲಭವಾಗಿ ಹೊರಗಡೆ ತಿನ್ನೋ ಥರ ಚಂಪಾಕಲಿ ರೆಡಿ ಆಗುತ್ತೆ. ನೋಡಿ, ನಾನು 1 ಲೀಟರ್ ಹಾಲು ಬಳಸಿದ್ದೀನಿ. ಸೊ ಅದಕ್ಕೆ 10 ಚಂಪಾಕಲಿ ಆಗಿದೆ. ಸೊ ಹಾಗೆ 1 ಲೀಟರ್ ಹಾಲಿಗೆ 2 ಬಟ್ಲಷ್ಟು ಹಾಲಿನ ಪೌಡರು ರೆಡಿಯಾಗಿದೆ. ಸ್ವಲ್ಪ ಪ್ರೊಸೀಜರ್ ಲಾಂಗ್ ಇರ್ಬೋದು, ಬಟ್ ಮಾಡೋದಕ್ಕೂ ತುಂಬ ಟೈಮ್ ತೊಗೊಳುತ್ತೆ. ಆದರೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಹೊರಗಡೆ ಒಂದು 15 ರೂಪಾಯಿ ಆದರೂ ಚಾರ್ಜ್ ಮಾಡ್ತಾರೆ, ಬಟ್ ಅವ್ರು ಕಂಪ್ಲೀಟಾಗಿ ಇಷ್ಟು ಹಾಲನ್ನು ಬಳಸಿ ಮಾಡ್ತಾರೆ ಅಂತ ಅನಿಸೋದಿಲ್ಲ. ಸೊ ಅದರಿಂದ ನೀವು ಮನೆಯಲ್ಲೇ ನಿಮ್ಗೆ ಯಾವಾಗ ಬೇಕೋ ಆವಾಗ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.